शैलपुत्री च द्वितीयं ब्रह्मचारिणी तृतीयं चंद्रघंटेति ಕೂಷ್ಮಾಂಡೇತಿ ಚತುರ್ಥಕಂ. ಇಂದು ನವರಾತ್ರಿಯ 3ನೇ ದಿವಸ. ನವರಾತ್ರಿಯಲ್ಲಿ 9 ದಿನ ಆಚರಿಸ್ತೇವೆ. ಏನಕ್ಕೆ ನವರಾತ್ರಿಯನ್ನು ರಾತ್ರಿ ಆಚರಿಸ್ತೀವಿ ಅಂತ ಹೇಳಿದ್ರೆ, ರಾತ್ರಿಯ ಯಾಮದಲ್ಲಿ ಅಂದರೆ 7 ಗಂಟೆಯಿಂದ ಅಥವಾ 5 ಗಂಟೆಯಿಂದ ಯಾಮವು ಶುಭವಾಗಿದ್ದು ಅಂದು ಎಲ್ಲರಿಗೂ ಶ್ರದ್ಧೆ, ಭಕ್ತಿ ಅನ್ನೋದು ಮತ್ತೆ ಸಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಹರಿದಾಡುತ್ತಿರುವ ಕಾರಣ ದೇವಿಯ ಮೇಲೆ ನಮ್ಮಲ್ಲಿ ಶ್ರದ್ಧೆ, ಭಕ್ತಿ ಉಂಟಾಗಿ ನಾವು ದೇವಿಯನ್ನ ಪ್ರಾರ್ಥಿಸ್ತೀವಿ ಅನ್ನೋ ಒಂದು ಕಾರಣಕ್ಕಾಗಿ ನವರಾತ್ರಿಯನ್ನು ರಾತ್ರಿಯ ಕಾಲದಲ್ಲಿ ಆಚರಿಸ್ತೇವೆ. ಇದು 9 ದಿನಗಳ ಹಬ್ಬವಾಗಿದೆ. ಏನಕ್ಕೆ ನವರಾತ್ರಿ ಅಂತ ಆಚರಿಸ್ತೀವಿ ಅಂತ ಹೇಳಿದ್ರೆ, ಹಿಂದೆ ಸತ್ಯಯುಗದಲ್ಲಿ ಮಹಿಷಾಸುರ, ಮಧುಕೈಟಭ ಹೀಗೆ ಹಲವಾರು ರಾಕ್ಷಸರು ಹೋಗಿದ್ರು. ಅವರು ಬ್ರಹ್ಮನ ಹತ್ರ ತಪಸ್ ಮಾಡಿ ಏನಂತ ಕೇಳಿದ್ರಂತ ಹೇಳಿದ್ರೆ, ನನಗೆ ಸ್ತ್ರೀಯಿಂದ ಬಿಟ್ಟು ಇನ್ಯಾರಿಂದಲೂ ನಮಗೆ ಸಾವು ಬರಬಾರ್ದು ಅಂತ ವರನ ಕೇಳ್ಕೊಂಡಿದ್ರು. ಏನಕ್ಕಂದ್ರೆ ಅವ್ರು ಅನ್ಕೊಂಡಿದ್ರು ಸ್ತ್ರೀಯಿಂದ ಏನೂ ಆಗೋದಿಲ್ಲ ಅಂತ ಹೇಳಿ ಅವರು ಅನ್ಕೊಂಡಿದ್ರು. ಅದಕ್ಕೆ ನನಗೆ ಸ್ತ್ರೀಯಿಂದ ಅಷ್ಟೇ ಮರಣ ಬರ್ಬೇಕಂತ ವರ ಪಡ್ಕೊಂಡಿದ್ರು. ಅದಕ್ಕೆ ಎಲ್ಲ ರಾಕ್ಷಸರು ಗರ್ವದಿಂದ ಮೆರೀತಾ ಇದ್ರು, ಹೇಗೂ ಸ್ತ್ರೀಯಿಂದ ಏನೂ ಆಗೋದಿಲ್ಲ, ಇಡೀ ಸ್ವರ್ಗಲೋಕನ ನಾವು ಆಕ್ರಮಿಸಿಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಸೇರ್ಕೊಂಡು ಹೋಗಿ ಯುದ್ಧ ಮಾಡಿ ದೇವತೆಗಳನ್ನೆಲ್ಲ ಸೋಲಿಸಿ ಸ್ವರ್ಗಲೋಕನ ಆಕ್ರಮಿಸಿಕೊಂಡಿರ್ತಾರೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ರಹ್ಮ, ವಿಷ್ಣು, ಮಹೇಶ್ವರರು ಎಲ್ಲರೂ ಕೂಡ ಚರ್ಚೆ ಮಾಡಿ ಒಂದು ಚರ್ಚೆಗೆ ಬಂದು ಒಂದು ಸ್ತ್ರೀ ರೂಪನ ಸೃಷ್ಟಿ ಮಾಡ್ತಾರೆ. ಮತ್ತೆ ಅಸ್ತ್ರಗಳನ್ನೆಲ್ಲ ಕೊಡ್ತಾರೆ. ಆ ಅಸ್ತ್ರಗಳನ್ನ ಕೊಟ್ಟಿದ್ರಿಂದ ಪಾರ್ವತಿ ದೇವಿಯು 9 ಅವತಾರಗಳನ್ನು ತಾಳಿ ಕೊನೆಗೆ ಎಲ್ಲ ರಾಕ್ಷಸರನ್ನ ಸಂಹರಿಸಿ ಸ್ವರ್ಗಲೋಕನ ದೇವತೆಗಳಿಗೆ ಮರಳಿ ಕೊಡ್ತಾಳೆ. ಇದರ ಅರ್ಥ, ಇವತ್ತು ನಾವು ದೇವಿನ ಆರಾಧಿಸ್ತೀವಿ ಅಂತ ಹೇಳಿದ್ರೆ, ನಮಗೆ 9 ದಿನಗಳು ನಾವು ಭಕ್ತಿ ಶ್ರದ್ಧೆಯಿಂದ ದೇವಿಯ ಆರಾಧನೆಯನ್ನ ಮಾಡಿದ್ರೆ 10ನೇ ದಿನ ನಾವು ಏನನ್ನ ಕೇಳ್ತೀವಿ ಅದನ್ನ ದೇವಿ ನೀಡ್ತಾಳೆ ಅಂತ ಪ್ರತೀತಿ ಇದೆ. ಹಾಗೆ ಸ್ತ್ರೀ ರೂಪದಲ್ಲೇ ಏನಕ್ಕೆ ದೇವಿ ಸಂಹಾರ ಮಾಡಿದ್ಲು ಅಂತ ಹೇಳಿದ್ರೆ, ನಮ್ಗೆಲ್ಲರಿಗೂ ದೇವಿ ಆದರ್ಶ ರೂಪವಾಗಿರ್ತಾಳೆ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ರಾಕ್ಷಸರಂತ ಕೆಟ್ಟ ಗುಣ ಇರುತ್ತೆ. ಆ ರಾಕ್ಷಸರು ನಮ್ಮಲ್ಲಿ ಹೇಳ್ತಿರ್ತಾರೆ, ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ 6 ಅರಿಷಡ್ವರ್ಗಗಳು ಹೇಳ್ತಾ ಇರುತ್ತೆ, ನಿನ್ ಕೈಲಿ ಏನೂ ಆಗೋದಿಲ್ಲ, ಹೋಗ್ಬೇಡ ಅಂತ. ಅದು ರಾಕ್ಷಸರ ತರ ಅದು ನಮ್ಮನ್ನ ಕೆಳಗೆ ಹಾಕ್ತಾ ಇರುತ್ತೆ. ಆಗ ನಾವು ದೇವಿ ತರ ಅಂದ್ರೆ ದೇವಿ ತರ ನಮ್ಮ ಮನಸ್ಸನ್ನ ಮಾಡಿ ನಮ್ಮಿಂದ ಆಗುತ್ತೆ ಅಂತ ನಾವು ಮನಸ್ಸು ಮಾಡಿ ಎಲ್ಲನ ಮಾಡಿದ್ರೆ ನಾವು ಮೇಲೆ ಬೆಳಿಬೋದು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂತ. ಹಾಗೆ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಳ್ತಾ ಹೋಗ್ತಾ ಎಲ್ಲರಿಗೂ ಆದರ್ಶವಾಗಿದ್ದು ಮತ್ತೆ ದೇವಿನ ನಾವು ಭಕ್ತಿ ಶ್ರದ್ಧೆಯಿಂದ ಆರಾಧಿಸಿದ್ರೆ ನಾವು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುವುದು. ಮತ್ತೆ ದೇವಿ ಅನ್ನೋದು ಸ್ವರ್ಗಲೋಕದಲ್ಲಾಗ್ಲಿ ಎಲ್ಲೂ ಇಲ್ಲ, ಎಲ್ಲರೊಳಗೆ ದೇವಿ ಇದ್ದಾಳೆ. ಆ ಎಲ್ಲರಲ್ಲೂ ದೇವಿಯನ್ನ ಕಾಣುತ್ತಾ ಎಲ್ಲರನ್ನೂ ಗೌರವ ಭಾವದಿಂದ ಕಾಣಬೇಕು. ಮತ್ತೆ ಚಂದ್ರಘಂಟಾ ದೇವಿ ಏನಪ್ಪ ಅಂತ ಹೇಳಿದ್ರೆ 18 ಕೈಗಳನ್ನ ಹೊಂದಿರ್ತಾಳೆ. ಅದರಲ್ಲಿ ಗದೆ, ಚಕ್ರ ಮತ್ತೆ 1 ಕೈ ಅಭಯ ಆಸ್ತನ, ಅಂದ್ರೆ ನಿನ್ಗೆ ಎಲ್ಲ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಒಂದ್ ಕಡೆ ಕಮಲದ ಹೂ, ಹೀಗೆ 18 ಕೈಗಳನ್ನ ಹೊಂದಿದ್ದು ದುಷ್ಟರ ಸಂಹಾರವನ್ನು ಮಾಡಿ ಶಿಷ್ಟರನ್ನು ರಕ್ಷಿಸ್ತಾ ಇದ್ದಾಳೆ. ಆ ದೇವಿಯ ದಿನ ಇವತ್ತು. ಅವಳು ಚಂದ್ರನನ್ನು ತನ್ನ ಜಟೆಯ ಮೇಲೆ ಇಟ್ಕೊಂಡಿರ್ತಾಳೆ. ಅದಕ್ಕೆ ಅವಳ ಚಂದ್ರಘಂಟಾದೇವಿ ಅಂತ ಕರೀತಾರೆ. ಅವಳು ನೋಡಕ್ಕೆ ರುದ್ರ ರೂಪವಾಗಿದ್ರೂ ಕೂಡ ನಮ್ಗೆಲ್ಲರಿಗೂ ಶಾಂತ ಸ್ವಭಾವದಿಂದ ನಮ್ಮನ್ನ ನೋಡ್ತಾ ಇದ್ದಾಳೆ. ಅಂತ ದೇವಿಗೆ ನನ್ನ ಮನಸ್ಸಾರೆ ನಮನವನ್ನು ಸಲ್ಲಿಸುತ್ತಾ ನನಗೆ ಮತ್ತೆ ಇಡೀ ಎಲ್ಲ ಭಾರತ ಜನರಿಗೆ ಮತ್ತೆ ಇಡೀ ವಿಶ್ವದ ಜನರಿಗೆಲ್ಲರಿಗೂ ಆರೋಗ್ಯ, ಭಾಗ್ಯ ಮತ್ತು ನಮ್ಮ ಭಾರತ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡುವಂತ ಚಂದ್ರಘಂಟಾ ದೇವಿಯಲ್ಲಿ ಕೇಳ್ಕೊಳ್ತಾ ಇಂದಿನ ದಿನದ ವಿಶೇಷತೆಯನ್ನು ಮುಗಿಸ್ತೀನಿ. ಧನ್ಯವಾದ.